ದಿನೇಶ್ ಕೊಡಬದ ಅವರು ನಮಸ್ತೆ. ನಮಸ್ಕಾರ ಸರ್. ಕದಂಬ ಮೀಡಿಯಾದಿಂದ. ಹೇಳಿ ಸರ್. ಸರ್, ಇತ್ತೀಚೆಗೆ ಕಲಾವಿದರಿಗೆ ಒಂದು ಅವ್ಯಾಚ ಶಬ್ದಗಳಿಂದ ನಿಂದಿಸಿರುವಂತ ಒಂದು ವಿಷಯ ಭಾರಿ ವೈರಲ್ ಆಗ್ತಿದೆ. ಹೌದು ಸರ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ನೋಡಿ ಸರ್, ನಮ್ಮ ಯಕ್ಷಗಾಲಿಕೆ ಟೀಮಿನ ಕಲಾವಿದ ಪ್ರಜ್ವಲ್ ಗುರವಣಿಕರ್ ಅವರಿಗೆ ಕಾಲ್ ಮಾಡಿ ಮಹೇಶ್ ತಿಮರೋಡಿ ಅಂತ ಹೇಳುವವರು ಬೈದಿದ್ದಾರೆ. ನನ್ನ ತಾಯಿಗೆ, ನಮ್ಮ ಮನೆ ಹೆಣ್ಣು ಮಕ್ಕಳಿಗೆ, ಮತ್ತೆ ಸುಂದರ್ ರೈ ಮಂದಾರ ಅವರ ತಾಯಿಗೆ, ಅವರಿಗೆ ನಮಗೆಲ್ಲ ಸೇರಿಸಿ ಬೈದಿದ್ದಾರೆ ಅವಶ್ಯವಾಗಿ. ಅದಕ್ಕೆ ನಾವು ಹೋಗಿ FIR ಮಾಡಿದ್ದೇವೆ ಮಹಿಳಾ ಠಾಣೆಯಲ್ಲಿ. ಆಮೇಲೆ ಅದ್ರ ಬಗ್ಗೆ ನಾವು ಬಂದು ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದೇವೆ. ಮಾಡಿ ಅಲ್ಲಿ ನಾವು ಮಾತಾಡಿದ್ದೇವೆ. ಆ ಮಾತಾಡಿದ ಪೀಸನ್ನೆಲ್ಲ ಇಟ್ಕೊಂಡು ಈಗ ಆಮೇಲೆ ತುಂಬಾ ವೈರಲ್ ಮಾಡ್ತಾ ಇದ್ದಾರೆ. ಹಾಗೆ ಅಂದ್ರೆ ಈಗ ನಿಮ್ಗೆ ಅವ್ಯಾಚ ಶಬ್ದಗಳಿಂದ ಬೈಲಿಕ್ಕೆ ಕಾರಣ ಏನು? ಅಂದ್ರೆ ಅವ್ರಿಗೆ ಯಾಕೆ ಅವ್ರು ಈ ರೀತಿ ಬೈತಾ ಇದ್ದಾರೆ ಅಂತ ಏನಾದ್ರು? ಅದೇ ಅವರು ಬೈದದ್ದು ಅದಂದ್ರೆ ಬುರುಡೆ ಗ್ಯಾಂಗ್ ಅಂತ ಹೇಳಿ ಹೇಳುವ ಒಂದು ಯಕ್ಷಗಾಲಿಕೆಯನ್ನು ನೀವು ಮಾಡಿದ್ದೀರಿ ಅಂತ ಹೇಳಿ ಅವರು ಬೈದರು. ಓಕೆ. ಹಾಗೆ ಬುರುಡೆ ಗ್ಯಾಂಗ್ ಅಂತ ಹೇಳುದು ಅದು ಯಾರು ಕಾನ್ಸೆಪ್ಟ್ ಮಾಡುದು ಅಂತ ಕೇಳಿದ್ರು. ಅದು ಕಾನ್ಸೆಪ್ಟ್ ಮಾಡುದು ದಿನೇಶ್ ಕೊಡಬದವು, ಮತ್ತೆ ಪದ್ಯ ಬರೆದಿದ್ದು ಧೀರಜ್ ರೈಗಳಂತ ಪದ್ಯಗಳು ಹೇಳಿದ್ದಾರೆ. ಆಮೇಲೆ ಅವರು ಧೀರಜ್ ರೈಗೆ ಬೈದಿದ್ದಾರೆ, ಮತ್ತೆ ಸುಂದರ್ ರೈಗೆ, ಮತ್ತೆ ನಮಗೆಲ್ಲ ಒಟ್ಟು ಸೇರಿಸಿ ಬೈತಾರೆ. ಹಾಗೆ ಈಗ ನೀವು ಅಂದ್ರೆ ಈಗ ಈ ಕಾನ್ಸೆಪ್ಟ್ ಬರೆಯುವಂತ ಸಂದರ್ಭದಲ್ಲಿ ಈಗ ಬುರುಡೆ ಗ್ಯಾಂಗ್ ಅಂದ್ರೆ ಅದನ್ನೊಂದು ಅವಮಾನಿಸುವ ರೀತಿಯಲ್ಲಿ ಬರೆಯುವಂತ ಉದ್ದೇಶದಿಂದ ಬರೆದ್ರ, ಅಥವಾ ಇದಕ್ಕೆ ಯಾವ ಕಾರಣಕ್ಕಾಗಿ, ಅಥವಾ ನೀವು ಒಂದು ಹಾಸ್ಯದ ರೀತಿಯಲ್ಲಿ ಬರೆದ್ರ, ಯಾರನ್ನಾದ್ರೂ ದೃಷ್ಟಿಯಲ್ಲಿ ಇಟ್ಕೊಂಡು ಬರೆದ್ರ ಏನು ಅಂತ? ನೋಡಿ ಸರ್, ಅದರಲ್ಲಿ ಯಾರನ್ನು ಯಾವ ದೃಷ್ಟಿಕೋನವನ್ನು ಇಟ್ಟುಕೊಂಡು ನಾವು ಬರ್ದದಲ್ಲ. ಹಾಗಂತ ದೃಶ್ಯಂ ಪಿಕ್ಚರ್ ಉಂಟಲ್ಲ, ಅದನ್ನೊಂದು ಯೋಚಿಸಿ ಅದರ ರೀತಿಯಲ್ಲಿ ನಾವು ಮಾಡಿದ್ದಷ್ಟೇ. ಒಂದು ಕಾನ್ಸೆಪ್ಟ್, ನಾಯಿ ಉಳುದು ಅದನ್ನು ಅಗೆಯುವುದೊಬ್ರು ಅವರು ಯೋಚನೆ ಮಾಡ್ತಾರೆ, ಇಲ್ಲಿ ಹೆಣ ಬೇರೆ ಸಿಕ್ತ ಅಂತ ಯೋಚನೆ ಮಾಡ್ತಾರೆ, ಆಗ ನಾಯಿಯ ಹೆಣ ಸಿಕ್ಕಿದ್ರು, ಹಾಗೆಂದು ಯೋಚನೆ ಮಾಡಿ ನಾವು ಬರ್ದದ್ದು. ಬರ್ದ ಆಮೇಲೆ ನಮ್ಮ ವಿಷಯ ಏನಂತ ಹೇಳಿದ್ರೆ, ನಾವೊಂದು ಈಗ ಜೂನ್ ಜುಲೈ ತಿಂಗಳಲ್ಲಿ ಯಕ್ಷಗಾಲಿಕೆದು ಶೂಟಿಂಗ್ ಮಾಡ್ತೇವೆ. ಅದು ಮತ್ತೆ ಸಾಧಾರಣ ಮೇ ತಿಂಗಳವರೆಗೆ ಸಾಕಾಗ್ತದೆ, ಅಷ್ಟು ಕಾನ್ಸೆಪ್ಟ್ ನಾವು ರೆಡಿ ಮಾಡಿರ್ತೇವೆ. ಒಂದೇ ಸಲ ರೆಡಿ ಮಾಡ್ತೇವೆ ಒಂದು ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ ಅಲ್ಲಿ. ಹೌದು ಸರ್. ಅದಂದ್ರೆ ನಮ್ಗೆ ಯಕ್ಷಗಾನ ಇರುವುದಿಲ್ಲ ಆ ಸಮಯದಲ್ಲಿ, ಜೂನ್ ಜುಲೈ ಎಲ್ಲ ನಾವು ಫ್ರೀ ಇರ್ತೇವೆ ಆಗ. ಮತ್ತೆ ವಾರಕ್ಕೆ ಗುರುವಾರ ಶುಕ್ರವಾರ ದಿವಸ ನಮಗೆ ಅಲ್ಲಿಂದ ಸ್ಟುಡಿಯೋದಿಂದ ಫೋನ್ ಮಾಡ್ತಾರೆ, ಕಾನ್ಸೆಪ್ಟ್ ಯಾವ್ದು ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೆಸರು ಹೇಳುದು, ನಾನು ಪ್ರಜ್ವಲ್ ಸೇರಿಸಿ ನಾವು ಹೆಸರು ಹೇಳುದು. ಆ ದಿವಸ ಏನಾಗಿದೆ ಅಂತ ಹೇಳಿದ್ರೆ, ನಾನು ಪ್ರಜ್ವಲ್ ನಾವು ಕುವೈಟ್ ಅಲ್ಲಿ ಇದ್ದೇವೆ. ಕುವೈಟ್ ಅಲ್ಲಿ ಇರುವಾಗ ಫೋನ್ ಬಂದಿದೆ ನಮಗೆ ಮೀಡಿಯಾದಿಂದ, ಅಲ್ಲಿಂದ ನಮ್ಮ ಕುಟುಂಬದಿಂದ. ನಮಗೆ ತೆಗಿಲಿಕ್ಕಾಗ್ಲಿಲ್ಲ. ನಾವು ಅಲ್ಲಿಗೆ ಬಂದು ಹೋಟೆಲ್ಗೆ ಬಂದು ವೈಫೈ ಸಿಗುವಾಗ ಮಿಸ್ ಕಾಲ್ ಇತ್ತು. ನಾವು ಕಾಲ್ ಮಾಡಿದ್ದೇವೆ. ಕಾಲ್ ಮಾಡುವಾಗ ಅವರು ಹೇಳಿದ್ರು ಹೀಗೆ ಕಾನ್ಸೆಪ್ಟ್, ಯಾವ್ದು ಕಾನ್ಸೆಪ್ಟ್ ಹೀಗೆ ಉಳುವಂಥದ್ದು. ಅದಕ್ಕೆ ನಾನು ಕೇಳಿದೆ, ಅದಕ್ಕೆ ಹೆಸರು ಯಾವ್ದು ಅಂತ ನಾವು ಯೋಚನೆ ಮಾಡಿದಾಗ ಅವರು ಹೇಳಿದ್ರು ಹೆಸರು ಇಟ್ಟಾಗಿದೆ ಅಂತ ಹೇಳಿದ್ರು ಅವರು ಎಡಿಟರ್. ಅದಕ್ಕೆ ನಾನು ಹೇಳಿದ್ದು ಯಾವ ಹೆಸರು ಇಟ್ಟಿದ್ದಾರೆ, ಬುರುಡೆ ಗ್ಯಾಂಗ್ ಅಂತ ಹೆಸರು ಇಟ್ಟಿದೆ ಅಂತ ಹೇಳಿದ್ರು. ಆಗ ಕೂಡ ನಾನು ಹೇಳಿದ್ದೇನೆ ಇದು ಬೇಡ, ನಿಮ್ಮನೆ ಯಾಕೆ ಕಾಂಟ್ರವರ್ಸಿ ಜಾಗಬಹುದು. ಅದಕ್ಕೆ ಅವರು ಹೇಳಿದ್ರು ಈಗ ಚೇಂಜ್ ಮಾಡುವ ಹಾಗೆ ಇಲ್ಲ ದಿನೇಶ್, ನಾನೀಗ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೇನೆ, ನಾನು ಎಲ್ಲಿದ್ದೇನೆ ಅಂದ್ರೆ ಎಲ್ಲಿಗೆ ಹೋಗ್ತಾ ಬಸ್ಸಲ್ಲಿದ್ದೇನೆ, ನನಗೆ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ, ನಾನು ಕಂಪ್ನಿಯಲ್ಲಿ ಮಾಡಿ ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರು. ಅದಕ್ಕೆ ಆಯ್ತು ಅಂತ ಹೇಳಿದೆ. ಈಗ ಚೇಂಜ್ ಮಾಡುದಾದ್ರೆ ಮಾಡುವ ದಿನೇಶನ್ನ, ಏನಾದ್ರೂ ಇದಾದ್ರೆ ಅಂತ ಅವರು ಆ ದಿವಸ ಹೇಳಿದ್ರು. ಆ ಬಳಿಕ ಅದು ಟೆಲಿಕಾಸ್ಟ್ ಆಯ್ತು. ಆಮೇಲೆ ಅವರಿಗೂ ಮರ್ತು ಹೋಗಿರ್ಬೋದು, ನಮಗೆ ಮರ್ತು ಹೋಯ್ತು ಅದು. ಆಮೇಲೆ ಇದಾಯ್ತು. ಮೊನ್ನೆ ಇವರದ್ರ ಬಗ್ಗೆ ಮಾತಾಡೋದ್ಮೇಲೆ ನಮಗೆ ಅದು ಗೊತ್ತಾಗ್ತಾಯಿತ್ತು. ಅಂದ್ರೆ ಈಗ ನೀವು ವಿಡಿಯೋ ಬಿಟ್ಟು ಎಷ್ಟು ದಿನ ಆದ್ಮೇಲೆ ಈ ರೀತಿಯ ಮಾತುಗಳು ನಿಮ್ಗೆ ಬಂದಿರುವಂತದ್ದು? ಹೌದು ಸರ್, ವಿಡಿಯೋ ಬಿಟ್ಟು ಒಂದು ಸಾಧಾರಣ 6 ತಿಂಗಳಾಗಿರ್ಬೋದು. ಓಕೆ. ಈಗ ನಿಮ್ಗೆ ಈ ಅವ್ಯಾಚ ಶಬ್ದಗಳನ್ನ ನಿಂದಿಸೋಕ್ಕಿಂತ ಮೊದಲು ನಿಮ್ಮನ್ನೇನಾದ್ರೂ ಸಂಪರ್ಕ ಮಾಡಿದ್ರ, ನಿಮ್ಮಲ್ಲಿ ಏನಾದ್ರೂ ಪ್ರತಿಕ್ರಿಯೆ ಕೇಳುವಂತ ಪ್ರಯತ್ನ ಮಾಡಿದ್ರ ಅವರು? ಇಲ್ಲ ಸರ್. ಅವ್ರು ಎಲ್ಲಿಯಾದ್ರೂ ನನಗೆ ಒಂದು ವೇಳೆ ಪ್ರಜ್ವಲ್ ಕಡೆಯಿಂದ ನನ್ನ ನಂಬರ್ ತಗೊಂಡು ನನಗೆ ಫೋನ್ ಮಾಡ್ತಿದ್ರೆ ನಾನು ಇದನ್ನೇ ವಿಷಯವನ್ನು ಹೇಳ್ತಿದ್ದೆ, ಅವರಲ್ಲಿ ಮಾತಾಡ್ತಿದ್ದೆ. ಅವರು ಏಕೆ ಅವರಲ್ಲಿ ಕೇಳಿದ್ದಾರೆ, ಬರ್ತಿದ್ದಾರೆ. ಈಗ ನೀವು ಪ್ರಕರಣವನ್ನು ದಾಖಲಿಸಿದ್ದೇವೆ ಅಂತ ಹೇಳಿದಿರಿ. ಪ್ರಕರಣ ದಾಖಲಿಸಿದ ನಂತರ ಏನಾದ್ರು ನಿಮ್ಮ ಹತ್ರ ಮಾತುಕತೆ ಅಂತದ್ದು ಏನಾದ್ರು? ಇಲ್ಲ ಸರ್, ಯಾರು ಬರ್ಲಿಲ್ಲ ಸರ್. ಇಲ್ಲ, ಏನು ಬರ್ಲಿಲ್ಲ. ಈಗ ಪ್ರಕರಣ ಆದ್ಮೇಲೆ ಇದ್ರ ಬಗ್ಗೆ ಮಾತಾಡ್ಲಿಲ್ಲ. ನನಗೆ ಕಾಲ್ ಬರ್ತಾ ಉಂಟು. ನಿನ್ನೆ ಕೂಡ ಒಬ್ಬರದ್ದು ಕಾಲ್ ಬಂದಿದೆ, ವಕೀಲರದ್ದು. ಮೊನ್ನೆ ನನ್ನ ಅಣ್ಣನಿಗೆ ಒಂದು ವಕೀಲರದ್ದು ಫೋನ್ ಬಂದಿದೆ. ಆಮೇಲೆ ಬೇರೆ ಒಂದು 2-3 ಕಾಲ್ ಬಂತು. ಅದನ್ನು ತೆಗಿಯುವ, ಅದನ್ನು ತೆಗಿಬೇಕು, FIR ತೆಗಿಬೇಕು ಅಂತೇಳಿ. ಹಾಗೆ ಅಂದ್ರೆ ಈಗ ನೀವು ನಿಮ್ಗೀಗ ಒಂದು ಕೋರಿಕೆ ಬಂದಿರೋದ್ರಿಂದ ನೀವು ಇದನ್ನು ಮುಂದಿನ ಯಾವ ಹಂತಕ್ಕೆ ತಗೊಂಡು ಹೋಗ್ಲಿಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ರಾಜಿ ಸಂಧಾನ ಈ ರೀತಿ ಏನಾದ್ರು? ಇಲ್ಲ ಸರ್, ರಾಜಿ ಸಂಧಾನ ಮಾಡ್ಲಿಕ್ಕೆ ನನ್ನ ತಾಯಿಗೆ ಬರ್ತದಲ್ಲ ಸರ್. ನಮಗೆ ಬೈತಿದ್ರೆ, ಇಲ್ಲದಿದ್ರೆ ನಮ್ಮಲ್ಲಿ ಮೊದಲೇ ಇವರು ಹೀಗೆ ಮಾತಾಡ್ತಿದ್ರೆ
ಈಗ ಮಾತಾಡಿದವರು ಪ್ರತಿಯೊಬ್ಬ ವ್ಯಕ್ತಿ ಕೂಡ ಮೊದಲೇ ನಮ್ಮೆಲ್ಲ ಪರಿಚಯದವರು ಮೊದಲೇ ನಮಗೆ ಒಂದು ಕಾಲ್ ಮಾಡಿ ಹೀಗೆ ಆಗಿದಂತೆ ಏನಾದ್ರೆ ವಿಷಯ ಅವರು ಹೀಗೆ ಹೇಳ್ತಾ ಇದ್ದಾರೆ ಅಂತ ಹೇಳ್ತಿದ್ರೆ ನಾವು ಮಾತಾಡ್ತಿದ್ದೇವೆ ಸರ್. ಇನ್ನದ್ರ ಬಗ್ಗೆ ನಾವು ಯೋಚಿಸಿದ್ದೇವೆ. ಪ್ರಕರಣ ದಾಖಲಾಗಿದೆ, ಕಾನೂನು ಮುಖಾಂತರ ನೋಡ್ತೇವೆ ಸರ್. ನೀವೆಲ್ಲಾದ್ರೂ ಸೌಜನ್ಯ ಹೋರಾಟದ ವಿರೋಧಿಗಳೇನಾದ್ರು? ಅಯ್ಯೋ, ಇದ್ರ ಬಗ್ಗೆ ಕೇಳಲಿಕ್ಕಿಲ್ಲ ಸರ್. ಇಷ್ಟರವರೆಗೆ ನಮ್ಮ 13 ವರ್ಷ ತಿರುಗಾಟದಲ್ಲಿ ನನಗೊಂದು 20-30 ವರ್ಷ ಆಗ್ತಾ ಬಂತು ತಿರುಗಾಟ. ಈಗ ಅದೇ ಪ್ರಕರಣ ಆಗಿ 13-14 ವರ್ಷ ಆಗ್ತಾ ಬಂತು. ಇಷ್ಟರವರೆಗೆ ಎಲ್ಲಿಯಾದ್ರೂ ರಂಗಸ್ಥಳದಲ್ಲಿ ನಾವು ಒಳ್ಳೇದಕ್ಕಾಗ್ಲಿ ಕೆಟ್ಟದಕ್ಕಾಗ್ಲಿ ನಾವು ಪ್ರಜ್ವಲ ನಾವೆಲ್ಲ ಇಡೀ ನಮ್ಮ ಟೀಮು ಸೌಜನ್ಯ ಅಂತ ಹೇಳುವ ಹೆಸರನ್ನು ನಾವು ಒಳ್ಳೇದಕ್ಕೂ ಕೆಟ್ಟದಕ್ಕೂ ಯಾವುದಕ್ಕೂ ಹೇಳಿಲ್ಲ ಸರ್. ಅದೆಲ್ಲ ಹೇಳುವಂತ ವಿಷಯ ಅಲ್ಲ ಸರ್. ಅನ್ಯಾಯ ಆಗಿದೆ, ಅದಕ್ಕೆ ನ್ಯಾಯ ಸಿಗಬೇಕು. ಅದು ಯಾರು ಮಾಡಿದ್ದಾರೆ, ಯಾರು ಮಾಡಿಸಿದ್ದಾರೆ ಅದೆಲ್ಲ ನಮಗೆ ಗೊತ್ತಿದೆ ಸರ್. ನಾವು ಅದ್ರ ಬಗ್ಗೆ ಮಾತಾಡುವುದಿಲ್ಲ, ಅದು ನಮಗೆ ಅಗತ್ಯವಿಲ್ಲದ ವಿಷಯ. ನ್ಯಾಯಯುತವಾಗಿ ಇನ್ನೊಮ್ಮೆ ಅದ್ರ ಬಗ್ಗೆ ಅವರು ಸೌಜನ್ಯನ ಬಗ್ಗೆ ಹೋರಾಟ ಮಾಡೋದಾದ್ರೆ ಕಲಾವಿದರಾಗಿ ನಾವು ಕೂಡ ಹೋಗ್ತೇವೆ. ಅಂದ್ರೆ ನೀವು ತಾಯಿ ಅಂದ್ರೆ ಅವರು ನಿಮ್ಗೆ ತಾಯಿಗೆ ಅಂದ್ರೆ ಸ್ತ್ರೀಯರಿಗೆ ನೋಡಿ ಸರ್, ಹೋರಾಟದ ಬಗ್ಗೆ ಆಗಲಿ, ಸೌಜನ್ಯ ವಿಷಯದ ಬಗ್ಗೆ ಆಗಲಿ, ಇದೇ ಮೈಸೂರು ಮರೋಡಿ ಅವರ ಬಗ್ಗೆ ಆಗಲಿ ಇಷ್ಟರವರೆಗೆ ನಾವು ಎಲ್ಲಿಯೂ ಮಾತಾಡ್ಲಿಲ್ಲ. ನಮಗೆ ಅದು ಅಗತ್ಯವೂ ಇಲ್ಲ ಸರ್. ಅವರು ನಮಗೆ ಬೈದ ವ್ಯಕ್ತಿ ಇದ್ದಾರಲ್ಲ, ಅವರನ್ನು ಮುಖತ ನಾವು ಇಷ್ಟರವರೆಗೆ ಭೇಟಿ ಆಗಲಿಲ್ಲ. ಅವರ ವಿಷಯವೂ ನಮಗೆ ಗೊತ್ತಿಲ್ಲ ಹಾಗೆ. ಅಂದ್ರೆ ನಿಮ್ಮ ತಾಯಿಗೆ ಬೈದಿದ್ದಕ್ಕೆ ಅಥವಾ ನಿಮ್ಮ ಸಹ ಕಲಾವಿದರ ತಾಯಿ ಅಂದ್ರೆ ಸ್ತ್ರೀ ನಿಂದನೆ ಮಾಡಿದ್ದಕ್ಕೆ ನಿಮ್ಗೆ ಮನಸ್ಸಿಗೆ ತುಂಬಾ ಬೇಜಾರಾಗಿದೆ. ಆ ಕಾರಣದಿಂದ ನೀವು ಪ್ರಕರಣವನ್ನು ದಾಖಲಿಸಿದ್ದೀರಿ, ಕಾನೂನಾತ್ಮಕವಾದ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳ್ತಾ ಇದ್ದೀರಿ. ಹೌದು ಸರ್. ನೋಡಿ, ಇಂಥ ಕೆಲವು ಪ್ರಕರಣ ಆಗಿದೆ. ನನಗೆ ಮೊದಲಿಂದ ಕೂಡ ಬೈದಿದ್ದಾರೆ. ನಾನು ಯಾವುದಕ್ಕೂ ಯಾರಿಗೂ ಮಾತಾಡ್ಲಿಕ್ಕೆ ಹೋಗಿಲ್ಲ ಸರ್. ನನಗೆ ಫೋನ್ ಮಾಡಿ ಯಾರು ಬೈದಿದ್ದಾರೆ ಅವರಲ್ಲಿ ನಾನು ಮಾತಾಡ್ತೇನೆ ಬಿಟ್ಟರೆ ಬೇರೆ ಹೀಗೆ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಹಾಕುವುದು, ಪೋಸ್ಟರ್ ಬಿಡುವುದು, ನಮಗೆ ಬೇಡ ಅಂತ ಕಮೆಂಟ್ ಮಾಡುದು ಯಾವುದಕ್ಕೂ ನಾವು ಪ್ರತಿಕ್ರಿಯೆ ಮಾಡಲಿಲ್ಲ. ಈಗ ಮೊನ್ನೆಯಿಂದ ಪುನಃ ಅಂಥದ್ದೇ ನಡೀತಾ ಉಂಟು. ಅದಕ್ಕೆ ಕೂಡ ನಾವು ಪ್ರತಿಕ್ರಿಯೆ ಮಾಡುದಿಲ್ಲ ಸರ್. ಯಾಕೆಂತ ಹೇಳಿದ್ರೆ ನಮಗೆ ಯಾರು ಬೈದಿದ್ದಾರೆ ಅವರಿಗೆ ನಾವು ಏನನ್ನು ಮಾಡ್ಬೇಕು ನಾವು ಮಾಡಿ ಆಗಿದೆ. ಆಮೇಲೆ ಅವರು ಮಾತಾಡ್ಲಿಲ್ಲ, ನಾವು ಮಾತಾಡ್ಲಿಕ್ಕಿಲ್ಲ. ಬೇರೆ ಯಾರು ಮಾತಾಡ್ತಿದ್ದಾರೆ, ಬೇರೆಯವರನ್ನು ಬೈತಾರೆ, ಅದು ನಮಗೆ ಅಗತ್ಯವಿಲ್ಲ ವಿಷಯ ಸರ್. ಓಕೆ. ಥ್ಯಾಂಕ್ ಯು ಸರ್. ನಿಮ್ಮ ಪ್ರತಿಕ್ರಿಯೆ ಅಥವಾ ನಿಮ್ಮ ಮಾತು ಏನಿದೆ ಅದನ್ನು ನೀವು ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ. ಓಕೆ ಸರ್, ಧನ್ಯವಾದ. ಥ್ಯಾಂಕ್ ಯು.